ಮಾನ್ಯ ಸಂಸದರೇ, ನೀವು ಸಂಸದರಾದ ಮೇಲೆ, ಯದುವೀರ್ ಸಂಸದರಾದ ಮೇಲೆ ಮೈಸೂರು ಮತ್ತು ಕೊಡಗಿಗೆ ಕೇಂದ್ರ ಸರ್ಕಾರದವರು ಕೊಟ್ಟಂಥ 6 ಯೋಜನೆಗಳನ್ನು ನೀವು ಸ್ಥಗಿತ ಮಾಡಿಸಿದ್ದೀರಿ. ಅದೇ ನಿಮ್ಮ ಕೊಡುಗೆ. ಒಂದು ಮೈಸೂರು ಟು ಕುಶಾಲನಗರ ರೈಲ್ವೆ ಯೋಜನೆ, ಇದು ವಯಬಲ್ ಅಲ್ಲ ಅಂತ DRM ಕನ್ಫರ್ಮ್ ಮಾಡಿದ್ದು. ಎರಡನೇದು ಆ ಯೂನಿಟಿ ಮಾಲು 193 ಕೋಟಿ ಕೇಂದ್ರದಿಂದ ಕರ್ನಾಟಕ ರಾಜ್ಯಕ್ಕೆ ಇಂಟ್ರೆಸ್ಟ್ ಫ್ರೀ ಲೋನ್, ಅದು ಪುಕ್ಕಟ್ಟೆ ಕೊಡ್ತಾ ಇಲ್ಲ, ನಮಗೆ ಇಂಟ್ರೆಸ್ಟ್ ಫ್ರೀ ಲೋನು, ನಾವು ಕಟ್ಟಬೇಕು ವಾಪಸ್ಸು. 6.5 ಎಕರೆ ಜಾಗ ಎಕ್ಸಿಬಿಷನ್ ಅಥಾರಿಟಿ ಪಕ್ಕದಲ್ಲಿ ಎಲ್ಲ ಶುರು ಮಾಡಿ, ಇದೇ ಯದುವೀರವರು ಬಂದು ಪೂಜೆ ಮಾಡ್ತಾರೆ, ನೆಕ್ಸ್ಟ್ ಡೇ ಹೋಗಿ ಅವ್ರ ತಾಯಿ ಕಡೆಯಿಂದ ಹೈಕೋರ್ಟಲ್ಲಿ ಸ್ಟೇ ತರಿಸ್ತಾರೆ. ಮೂರನೇದು ಪ್ರಸಾದ್ ಯೋಜನೆ 46 ಕೋಟಿ ಚಾಮುಂಡಿ ಬೆಟ್ಟದಲ್ಲಿ ಮೂಲಭೂತ ಸೌಕರ್ಯನ ಕೊಡುವಂಥದಕ್ಕೆ ನೀವೇ ಕೊಟ್ರಿ ಕೇಂದ್ರದಿಂದ. ಇಡೀ ಎಂಟೈರ್ ಚಾಮುಂಡಿ ಬೆಟ್ಟ ನಮ್ಮದು ಅಂತ ಹೋಗಿ ಕೋರ್ಟಲ್ಲಿ ದಾವೆ ಹಾಕ್ಕೊಂಡಿದ್ದೀರ. ಪೆರಿಫೆರಲ್ ಕ್ಯಾನ್ಸರ್ ಸೆಂಟರ್ ಅಂತ 175 ಕೋಟಿ ಅನೌನ್ಸ್ ಮಾಡಿದ್ರು ಹಿಂದೆ ಕೇಂದ್ರದವರು. ಇಲ್ಲಿವರೆಗೂ ಅದು ಎಲ್ಲಿ ಮಾಡಬೇಕು, ಏನು ಎತ್ತ ಅನ್ನುವಂಥದ್ದು ಒಂದು ದಿವಸನೂ ಒಂದು ಚರ್ಚೆ ಮಾಡಲಿಲ್ಲ. 4ನೇದು. 5ನೇದು ಪೆರಿಫೆರಲ್ ರಿಂಗ್ ರೋಡ್ ಅಂತ ಅನೌನ್ಸ್ ಮಾಡಿಸಿದ್ರು. ಅದೆಲ್ಲ ಬಡ್ಜೆಟ್ ಸುಮ್ಮನೆ ಅನೌನ್ಸ್ ಮಾಡೋದು. ಆ ಪೆರಿಫೆರಲ್ ರಿಂಗ್ ರೋಡ್ಗೆ 65 ಕೋಟಿ ಬೇಕು ಅಂತ ಅನೌನ್ಸ್ ಮಾಡಿಸಿದ್ರು. ಎಲ್ಲಿ ಏನಾಯಿತು? ಅದಕ್ಕೂ ಎಳ್ಳು ನೀರು ಬಿಟ್ಟುಬಿಟ್ರಿ. ಎಲ್ಲದಕ್ಕೂ ಎಳ್ಳು ನೀರು ಬಿಡುವಂಥ ಕೆಲಸವನ್ನು ಪಾಪ ಇವರು ಪ್ರೆಸೆಂಟ್ MP ಮಾಡ್ತಾವ್ರೆ. ನಾನು 2 ವರ್ಷದಿಂದ ಬಾಯಿ ಮುಚ್ಕೊಂಡು, ಪಾಪ ನಮ್ಮ ರಾಮು ಅವರೆಲ್ಲ ಹೇಳ್ತಿದ್ರು, ತಡೀರಿ ಸರ್, ಅವರು ರಾಜರು ಮಂತಂದವರು ನೀವೇನೋ ಮಾತಾಡ್ರಿ, ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಮ ಮೇಲೆ ಅದಕ್ಕೆ ಅಂತಾರೆ ರಾಜರು ಅಂತ. ಈಗಲೇ ಮಾತಾಡೋಕೆ ಹೋಗ್ಬಿಡಿ, ತಡ್ರಿ ಒಂದು 2-3 ವರ್ಷ ಆಗಲಿ, ಅದು ಏನು ಮಾಡ್ತಾರೋ ನೋಡ್ಬಿಟ್ಟು ಆದ್ಮೇಲೆ 2 ವರ್ಷ ಆಯಿತು. ನಾವು ಸುಮ್ಮನೆ ಕೂರಕ್ಕಾಗಲ್ಲ. ನಾನು ಚುನಾವಣೆಗೆ ಅವ್ರ ವಿರುದ್ಧ ನಿಂತವನು. ನನಗೂ 6.25 ಲಕ್ಷ ಜನ ಓಟ್ ಕೊಟ್ಟವ್ರೆ. 6.25 ಲಕ್ಷ ಜನ ಓಟ್ ಕೊಟ್ಟಿದ್ದಾರೆ ನನಗೆ. ಹೈಯೆಸ್ಟ್ ನಂಬರ್ ಆಫ್ ಓಟ್ ತಗೊಂಡಿರೋದು ನಾನೇ ಇಂಥವ್ರಿಗೂ. ಕಾಂಗ್ರೆಸ್ಸಲ್ಲಿ ಸೋತಿದ್ದೀನಿ, ಅದು ಬೇರೆ ವಿಚಾರ. ಐ ಕಾಂಟ್ ಕೀಪ್ ಫೈಟ್. ಐ ವಿಲ್ ಡೆಫಿನೆಟ್ಲಿ ಡಿಮ್ಯಾಂಡ್. ನೀವು ಅದು ಏನು ₹5 ಪ್ರಾಜೆಕ್ಟ್ನ ಮೈಸೂರಿಗೂ ಕೊಡಗು ತಗೊಂಬಂದಿದ್ದೀರಿ ಅಂತ ದಯಮಾಡಿ ಹೇಳಿ ಸ್ವಾಮಿ. ಯದುವೀರವರೇ, ಬರೀ ಸುಳ್ಳು ಹೇಳುವಂಥದ್ದು ಬಿಟ್ಟರೆ, ಅಕ್ಕಪಕ್ಕ ಒಂದಷ್ಟು ಜನ ಯಾರನ್ನ ಕೂರಿಸ್ಕೊಂತೀರಿ ಸುಳ್ಳು ಹೇಳೋರನ್ನ, ಅವ್ರಿಗೆ ಕೇಳಿದ್ನ ನೀವು ಹೇಳಿಸೋವಂಥ ಕೆಲಸವನ್ನು ಮಾಡಿಬಿಟ್ರಿ. ಹಂಗೆ ಏನೋ ಒಂದು ಪ್ರಾಜೆಕ್ಟ್ನ ಮೈಸೂರು ತರುವಂಥ ಕೆಲಸವನ್ನು ಮಾಡಿ. ಮೈಸೂರು ಏರ್ಪೋರ್ಟ್ ರನ್ವೇ ಎಕ್ಸ್ಪ್ಯಾನ್ಷನ್ಗೆ ನೀವು 10-12 ವರ್ಷದಿಂದ ಕಾಯ್ದೆ ಕೊಡಲಿಲ್ಲ. ಸಿದ್ದರಾಮಯ್ಯನವ್ರು ಕೊಟ್ಟರು. 325 ಕೋಟಿ ರನ್ವೇ ಎಕ್ಸ್ಪ್ಯಾನ್ಷನ್ಗೆ ಕೊಟ್ಟಿದ್ದು ನಾವು, ನೀವಲ್ಲ, ಕೇಂದ್ರದವರಲ್ಲ. ಕೇಂದ್ರ ಕೊಡಬೇಕದು, ಏರ್ಪೋರ್ಟ್ ಅವ್ರದ್ದು. ನಾವು ಕೊಟ್ಟಿದ್ದು 325 ಕೋಟಿ ಕೊಟ್ಟರು. ನಾವು ಕೊಟ್ಟಂಥ ಯೋಜನೆಗಳನ್ನು ಏನೂ ಕೊಟ್ಟಿಲ್ಲ ಅಂತ ಬುಡ್ಬುಡಿಕೆ ಬಾರಿಸ್ತಾ ಇದ್ದೀರಲ್ಲ. ನೀವೇನು ಕೊಟ್ರಿ ಹೇಳ್ರಿ.